ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಮತ್ತು ಶ್ರೇಷ್ಠನ ಇಬ್ಬರ ಮದುವೆಯಾಗಿದೆ. ಇದಕ್ಕೆ ಮದುವೆಗೆ ಬಂದಿರುವಂತಹ ಭಾಗ್ಯ ಅವನಿಗೆ ತಾಲಿಯನ್ನೇ ಉಡುಗೊರೆಯಾಗಿ ಕೊಟ್ಟಿರುವುದುಂಟು. ಇದರಿಂದ ಒಂದು ಕ್ಷಣ ಶಾಕ್ ಆಗಿರುವಂತಹ ತಾಂಡವ್ ಇದರಿಂದ ತುಂಬಾ ಕೋಪಗೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಈಗಾಗಲೇ ಮದುವೆಯ ಸಂಭ್ರಮದಲ್ಲಿರುವಂಥ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಆ ಫಸ್ಟ್ ನೈಟ್ ಸಮಯದಲ್ಲಿ ಯಾವಾಗಲೂ ಕೂಡ ನೀನು ಆ ಭಾಗ್ಯನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀಯಾ, ಇದು ನಮ್ಮ ಮದುವೆಯ ಆದ ದಿನ, ನಾನು ಎಷ್ಟೊಂದು ಖುಷಿಯಾಗಿರಬೇಕು ಅಂದ್ಕೊಂಡಿದ್ದೆ ಅಲ್ವಾ ಅಂತ ತಾಂಡವ್ ಮೇಲೆ ಆ ಕೋಪವನ್ನು ತೀರಿಸಿಕೊಳ್ತಾಳೆ ಶ್ರೇಷ್ಠ. ಮತ್ತೊಂದು ಕಡೆ ಈಗಾಗಲೇ EMI ಅಂದರೆ ಮನೆಗೆ EMIಯನ್ನು ಸಾಲ ಮಾಡಿರುವಂತಹ ತಾಂಡವ್ EMIಯನ್ನು ಕಟ್ಟದೆ 5 ತಿಂಗಳಿಂದ ಪೆಂಡಿಂಗನ್ನು ಉಳಿಸಿಕೊಂಡಿರುವ ಕಾರಣ ಈಗಾಗಲೇ ಮನೆಗೆ ಬಂದಿರುವಂತಹ ಆ ಬ್ಯಾಂಕ್ನ ಸಿಬ್ಬಂದಿ ಮನೆಯನ್ನು ಹರಾಜಾಕಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದೇ ವಿಚಾರವಾಗಿ ಈಗಾಗಲೇ ತಾಂಡವ್ಗೆ ಮನೆಯವರೆಲ್ಲರೂ ಸೇರಿ ಫೋನ್ ಮಾಡಿರುವ ಕಾರಣ ಈಗಾಗಲೇ ತಾಂಡವ್ ಕೂಡ ಅಲ್ಲಿಗೆ ಬಂದು ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಈ ಮನೆಯ ಜವಾಬ್ದಾರಿಯನ್ನು ನಿಮ್ಮ ಸೊಸೆಯಾದಂತಹ ಭಾಗ್ಯ ವಹಿಸ್ಕೊಂಡಿದ್ದಾಳೆ, ಅವಳೇ ಎಲ್ಲನ ಕಟ್ತಾಳೆ ಬಿಡು ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಮತ್ತು ಇದರಿಂದ ತುಂಬಾ ಶಾಕ್ ಒಳಗಾಗಿದ್ದಾರೆ ಅಂತ ಹೇಳ್ಬಿಡು. ಮತ್ತೊಂದು ಕಡೆ ಇದನ್ನು ಈಗಾಗಲೇ ಏನಾರು ಮಾಡಿ ಈ EMIನ ಕಟ್ಟಲೇಬೇಕು ಅಂತ ಮತ್ತೊಂದು ಕಡೆ ಭಾಗ್ಯನವರ ಮಾವ ಮತ್ತು ಅತ್ತೆಯ ಒಂದು ಅಂದರೆ ಸೇವಿಂಗ್ ದುಡ್ಡು ಏನಿತ್ತು ಅದನ್ನು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬರ್ತೀನಿ, ಇದರಿಂದ ಆ EMIನ ಕಟ್ಟಿ ನಾವು ಸ್ವಲ್ಪ ನಿರಾಳ ಆಗ್ಬೋದು ಅಂತ ಮನೆಯವರೆಲ್ಲ ಯೋಚನೆ ಮಾಡ್ತಾರೆ. ಇದಕ್ಕೆ ಅವರ ಮಾವ ಕೂಡ ಬ್ಯಾಂಕ್ಗೆ ಹೋಗ್ತಾರೆ. ಅಲ್ಲಿಂದ ಬ್ಯಾಂಕಿಂದ ತರುವಾಗ ಅಲ್ಲಿಗೆ ಬಂದಿರುವಂಥ ಒಬ್ಬ ಕಳ್ಳ ಆ ಹಣವನ್ನು ದೋಚಿ ಅವರಿಂದ ಪರಾರಿ ಆಗ್ತಾನೆ. ಮತ್ತು ಇದೇ ಯಾಪ ಮುಖ ಹಾಕೊಂಡು ಬರುವಂತಹ ಮಾವನನ್ನು ನೋಡಿ ಆ ಮನೆಯವರು ಮತ್ತು ಭಾಗ್ಯ ಎಲ್ಲರೂ ಸೇರಿ ಕಂಗಾಲಾಗ್ತಾರೆ. ಇದರಿಂದ ಏನು ಮಾಡೋದು ಏನು ಎತ್ತ ಅಂದ್ಕೊಂಡು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಈ ಯೋಚನೆ ಮಾಡಿರುವ ಸಮಯದಲ್ಲಿ ಕುಸುಮ ಒಂದು ನಿರ್ಧಾರ ತಗೊಳ್ತಾಳೆ. ಆ ನಿರ್ಧಾರ ಏನಪ್ಪ ಅಂದರೆ ಮನೆಯಲ್ಲಿರುವಂತಹ ಎಲ್ಲರ ಚಿನ್ನವನ್ನು ಕೊಟ್ಟು ಅದನ್ನು ಮಾರಿ ಈ EMIನ ಕಟ್ಟಬೇಕು ಅಂತ ಅಂದ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಕೆ ಆಗಿರ್ತಾರೆ. ಈಗಾಗಲೇ ಗಿರಿವಿ ಅಂಗಡಿಗೆ ಹೋಗಬೇಕು ಅನ್ನುವ ಸನ್ನಿವೇಶ ಸಂದರ್ಭದಲ್ಲಿ ಮನೆಗೆ ಬಂದಿರುವಂತಹ ಈ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದು ನಾನು ಮಾಡಿಸಿರುವಂತಹ ಚಿನ್ನ ಮತ್ತು ಒಡವೆಯನ್ನು ಈಗ ಮಾರಿ EMI ಕಟ್ಟಬೇಕು ಅಂತಿದ್ದೀರಾ, ಇದು ನಾನು ಮಾಡಿಸಿರುವಂತಹ ಚಿನ್ನ, ಯಾಕಂದರೆ ಇದರಿಂದ ನಿಮಗೆ ಸಹಾಯ ಆಗಬೇಕು ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ, ಯಾಕಂದರೆ ನಾನು ಮಾಡಿಸಿರುವಂಥ ಚಿನ್ನ ಈಗಾಗಲೇ ನಿಮಗೆ ಉಪಯೋಗ ಬರುತ್ತೆ, ನನ್ನಿಂದನೇ ಎಲ್ಲ, ನನ್ನಿಂದ ಬಿಟ್ಟು ಯಾವುದನ್ನು ನೀವು ಮಾಡಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಮನೆಯವರ ಮುಂದೆ ಹೇಳಿದ್ದಾನೆ ತಾಂಡವ್. ಇದರಿಂದ ಮನೆಯವರೆಲ್ಲರೂ ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಇವರಾಡುವಂತಹ ಮಾತುಗಳನ್ನು ಕೇಳುತ್ತಿರುವಂತಹ ಭಾಗ್ಯನಿಗೆ ಅವಳ ಸ್ವಾಭಿಮಾನ ತುಂಬಾ ಈ ಚಿನ್ನ ಒಡವೆಯನ್ನು ಗಿರುಗಿಡಲು ತಡೆ ಹಿಡಿಯುತ್ತದೆ. ಇದೇ ಸಂದರ್ಭದಲ್ಲಿ ಆ ಚಿನ್ನ ಒಡವೆಯನ್ನು ಅವರ ಗಂಡನಿಗೆ ಕೊಟ್ಟುಬಿಡ್ತಾರೆ. ಮತ್ತು ಇದೇ ಸಂದರ್ಭದಲ್ಲಿ ಅದನ್ನು ಈಸ್ಕೊಳ್ತಾರೆ. ಇದೇ ವಿಚಾರದಲ್ಲಿ ಈಗಾಗಲೇ ಕುಸುಮ ಕೂಡ ಏನೋ ಆಗಿದೆಯಾ, ನಮ್ಮ ಹೊಟ್ಟೆ ಉರ್ಸೋಕೆ ಈ ಥರ ಎಲ್ಲ ಮಾಡ್ತಿದೆಯಾ ಅಂದಾಗ ಶ್ರೇಷ್ಠ ಹೇಳ್ತಾಳೆ, ಇಲ್ಲಿ ಯಾರು ಹೊಟ್ಟೆ ಉಡಿಸ್ತಿಲ್ಲ, ಈ ಮೊದಲು ಈಗಾಗಲೇ ಹೆಂಡತಿಯಾಗಿದ್ದು ಕೂಡ ಭಾಗ್ಯನಿಗೆ ಇವರೇ ಎಲ್ಲ ಒಡವೆನೂ ಕೊಡಿಸಿದ್ದು, ಈಗ ಆ ಜಾಗದಲ್ಲಿ ನಾನಿದ್ದೀನಿ, ಈಗ ಎಲ್ಲ ಒಡವೆನೂ ಕೂಡ ನಂದೇ ಅಂತ ನೋಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾಳೆ ಶ್ರೇಷ್ಠ. ಮತ್ತು ಅಲ್ಲಿ ಸುನಂದರ ಅವರ ಚೈನ್ ಏನಿರ್ತದೆ ಆ ಚೈನ ತಗೊಂಡ್ಬಿಟ್ಟು ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟ ಸಂದರ್ಭದಲ್ಲಿ ಇವಾಗ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ಅಲ್ಲಿಂದ ಓಡೋಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಈ ವಿಚಾರದ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಈಗಾಗಲೇ ಆ ತಾಂಡವರ ಅಪ್ಪ ಅವರು ಹೇಳ್ತಿರ್ತಾರೆ, ನನ್ನ ಮಗ ಎಷ್ಟೊಂದು ಖುಷಿಯಾಗಿದ್ದೆ ನಾನು, ನನ್ನ ಜೀವನವೆಲ್ಲ ಈ ಕೊನೆಗಾಲದಲ್ಲಿ ಈ ಸ್ಥಿತಿ ತಂದುಬಿಟ್ನಲ್ಲ ನಮ್ಮನ್ನು ಅಂತ ತುಂಬಾ ನೊಂದ್ಕೊಳ್ತಿರ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಎಂಥ ಮಗನನ್ನು ಎತ್ತಿದೆ ಅಂತ ಖುಷಿ ಪಡ್ತಿದ್ದೆ ನಾನು ಅಂತ ಕುಸುಮ ಈಗಾಗಲೇ ಅವರ ಮುಂದೆ ಹೇಳ್ತಿರುವ ಸಂದರ್ಭದಲ್ಲಿ ಅಲ್ಲಿ ಮನೆ ಮುಂದೆ ನಿಂತುಕೊಂಡು ಇಬ್ಬರು ಕೂಡ ಕಿಲ ಅಂತ ನಗ್ತಾ ಇರ್ತಾರೆ ಶ್ರೇಷ್ಠ ಮತ್ತು ತಾಂಡವ್. ಇದನ್ನು ನೋಡಿರುವಂತಹ ಪೂಜಾ, ಅಕ್ಕ ನೋಡು, ಅವ್ರಿಗಾರು ಸ್ವಲ್ಪ ಕೊಂಚ ಆದರೂ ಯೋಚನೆ ಬೇಡವಾ, ತಂದೆ ತಾಯಿ ಎಷ್ಟು ನೊಂದ್ಕೊಂಡಿದ್ದಾರೆ ಅನ್ನೋದು ಬೇಡವಾ, ಪರಿಜ್ಞಾನ ಬೇಡವಾ, ಎಷ್ಟು ಸಲೀಸಾಗಿ ಇಬ್ಬರು ಕೂಡ ನಗ್ತಾ ಇದ್ದಾರೆ ನೋಡಿ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಬಂದು ಹೇಳ್ತಿರ್ತಾಳೆ. ಮತ್ತು ಅದೇ ಸಂದರ್ಭದಲ್ಲಿ ಅವರ ಅಕ್ಕನಿಗೂ ಕೂಡ ಪೂಜೆ ಒಂದು ಮಾತು ಹೇಳ್ತಾಳೆ, ಅಕ್ಕ ನೀನು ಯಾವುದಕ್ಕೂ ಬಗ್ಬೇಡ ಜಗ್ಬೇಡ, ನೀನು ಅವರು ಸೇರು ಅಂದರೆ ನೀನು ಸವ ಸೇರ್ತರ ಇರಬೇಕು ನೀನು ಅಂತ ಹೇಳ್ತಿದ್ದಾಳೆ ಪೂಜಾ. ಇದನ್ನು ಕೇಳಿಸ್ಕೊಂಡಿರುವಂತಹ ಸುನಂದ, ಪೂಜಾ ಏನು ಮಾತಾಡ್ತಿದ್ದೀಯಾ ನೀನು, ಈ ಥರ ಹೇಳಿ ಅವರ ಜೀವನವನ್ನು ಭಾಗ್ಯನ ಜೀವನವನ್ನೆಲ್ಲ ಹಾಳು ಮಾಡಿದೆ ನೀನು ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅಮ್ಮ ಈಗ ಏನಂತ ಹೇಳಿದ್ರು ಪೂಜಾ
ಅಂಥದ್ದೇನು ತಪ್ಪು ಹೇಳಿದಾಳೆ ಅಂತ ಭಾಗಿ ಕೇಳಿದಾಗ, ಹೌದು ಕಣೆ, ಎಲ್ಲನೂ ಕೂಡ ಅವ್ರ ಮುಂದೆ ಸೋಲ್ಬೇಡ ಅಂದ್ಬಿಟ್ಟು ಈಗ ನಿನ್ನನ್ನು ಈ ಸ್ಥಿತಿ ತಂದಿದ್ದಾಳೆ. ಗಂಡನ ಮುಂದೆ ನೀವು ಒಂದು ಸ್ವಲ್ಪ ಸೋತ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಿರ್ತಾಳೆ ಸುನಂದ. ಅದಕ್ಕೆ ತಾಂಡವ ಅವರ ಮಾವ ಹೇಳ್ತಾನೆ, ಅಯ್ಯೋ ಭಾಗ್ಯಂದು ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಯಾಕೆಂದರೆ ಈಗಿನ ಜನ್ರೇಷನ್ ಏನಿದೆ ಅವರು ಸ್ವಲ್ಪ ಡೆವಲಪ್ ಆಗಬೇಕು ಹೆಣ್ಮಕ್ಳೆಲ್ಲ. ಯಾಕಂದರೆ ಗಂಡನ್ನೇ ಕೂಡ ಯಾರು ಕೂಡ ಆವರಿಸ್ಕೊಳ್ಬಾರ್ದು. ಯಾಕಂದರೆ ಅವರು ಈ ಥರ ಹೇಳ್ದಂಗೆ ಕೇಳ್ಕೊ ಇರ್ತಾರೆ ಅಂದರೆ ತಾಂಡವ್ ಥರ ಎಲ್ಲ ಗಂಡಸರು ಕೂಡ ಆಗ್ತಾರೆ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ದಿಕ್ಕು ದಸೆ ಇಲ್ಲದೆ ಮನೆ ಬಿಟ್ಟು ಹೊರಡಲು ಸಿದ್ಧವಾಗಿರುವಂತಹ ಭಾಗ್ಯ ಎಲ್ಲಿ ಹೋಗ್ತಿದೆಯಾ ಅಂತ ಕೇಳ್ತಾರೆ. ಕೇಳಿದಾಗ ದಾರಿ ಕಾಣದ ಯಾವುದೇ ಊರಿಗೆ ನಾನು ಹೋಗ್ತಾ ಇದ್ದೀನಿ, ಮತ್ತು ಇದಕ್ಕೆ ನಾನು ನನ್ನ ಜೀವನವನ್ನು ನಾನು ಕಂಡುಕೊಳ್ತೀನಿ ಅಂತ ಭಾಗ್ಯ ಈಗಾಗಲೇ ಕೆಲಸವನ್ನು ಹುಡುಕ್ತಾ ಹೋಗ್ತಿದ್ದಾಳೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ EMI ಯಾರು ಕಟ್ತಾರೆ ಮತ್ತು ಇದರಿಂದಾಗಿ ಶ್ರೇಷ್ಠ ಮತ್ತು ತಾಂಡವ್ ಮುಂದಿನ ಅವರ ಪ್ಲ್ಯಾನ್ ಏನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಅಲ್ಲೇ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.